8 ಅವರ್ ನೆನೆಸಿಟ್ಟಿರೋ ಸಾಮೆ ಅಕ್ಕಿ ನೋಡಿ. ದಯವಿಟ್ಟು ಯಾರೂ ಯಾವುದೇ ಒಂದು ಮಿಲ್ಲೆಟ್ನೂ ನೆನೆಸದೆ ಕುಕ್ ಮಾಡ್ಕೊಂಡು ತಿನ್ನಬೇಡಿ. ಡೈಜೆಷನ್ ಆಗೋದಿಲ್ಲ, ಬ್ಲೋಟಿಂಗು ಆ ಥರ ಸಮಸ್ಯೆಗಳು ಬರುತ್ತೆ. ಇದು 8 ಅವರ್ ನೆನೆಸಿಟ್ಟಿರೋ ಸಾಮೆ ಅಕ್ಕಿ ಹಾಕಿ ಮುದ್ದೆ ಮಾಡ್ತಾಯಿದ್ದೀವಿ ಇವಾಗ ನಾವು. ಇವಾಗ ಸಿಟ್ಟು ಹಾಕೋಣ. ಒಲೆನಲ್ಲಿ ಸುಟ್ಟಿ ಉಪ್ಪು ಖಾರ ನಿಂಬೆಹಣ್ಣೆಲ್ಲ ಉಜ್ಜಿ ಚೆನ್ನಾಗಿ ತಿಂದರೆ ಇದು ಮುಂದೆ ಎಂತ ಆಗ್ಬಿಟ್ಟು ಬಂದ್ರೆ ಯಾಕೆ ಹೇಳು. ಎಲ್ಲಮ್ಮ ಕಿತ್ಕೊಂಬಂದಿದ್ದೀರಾ? ಅಲ್ಲಿದೆ ನೋಡಿ ಬಾಳೆ ತೋಟ ಕಾಣಿಸ್ತಿದ್ಯಾ? ಅಪ್ಪ ಇದ್ದು ಯಾವಾಗಲೂ ಬಿಸಿ ಇರುತ್ತೆ. ನೀರನ್ನ ಕೈಗೆ ಅದ್ದುಕೊಂಡು ಹಿಂಗೆ ಮಾಡಬೇಕು. ಹಂಗೆ ಮಾಡಿದಾಗ ಅಂಟ್ಕೋಬಾರ್ದು ಮುದ್ದೆ. ಹಂಗಾದರೆ ಚೆನ್ನಾಗಿ ಬೆಂದೈತೆ ಅಂತ ಅರ್ಥ, ಇಲ್ಲಾಂದರೆ ಬೆಂದಿಲ್ಲ ಅಂತ ಅರ್ಥ. ಓಕೆ ಪಾಪ ಏನು ಚೆನ್ನಾಗೈತೆ. ಸಾಮೆ ಮುದ್ದೆ, ಸಾಮೆ ಅಕ್ಕಿ ರಾಗಿ ಹಾಕಿ ಮುದ್ದೆ. ಸಾಂಬಾರು, ಮುದ್ದೆ ಮತ್ತು ಕಾಳು ಮತ್ತು ಹಲಸಿನಕಾಯಿ ಪಲ್ಯ. ಇದು ಮುದ್ದೆ ಸ್ಪೆಷಾಲಿಟಿ ಏನಂತಂದರೆ ರಾಗಿ ಹಿಟ್ಟು ಹಾಕಿ ಮತ್ತು ಸಾಮೆ ಅಕ್ಕಿ ಹಾಕಿ ಮಾಡಿರೋ ಅಂಥ ಮುದ್ದೆ.
ನಡೀತಾ ನೋಡು ನಡೀತಾ ನಿಂಬೆಹಣ್ಣು ಹಾಕಿರೋದು ನಡೀತಾ ಪಾಪ ಇಂಥ ಟೇಸ್ಟ್ ಎಲ್ಲನ ಬರುತ್ತಾ? ಚೆನ್ನಾಯ್ತಾ? ಹೊಲ್ದ ಹತ್ರ ಬಂದು ಅದರಲ್ಲೂ ಮುದ್ದೆ ಬಸ್ಸಾರು ಇದ್ಬಿಟ್ರೆ ಇನ್ನೇನು ಬೇಕು ಹೇಳಿ, ಅದಕ್ಕಿಂತ ಸ್ವರ್ಗ. ನಾನು ಈ ಮುದ್ದೆ ಮಾಡಿರೋದು ಹೆಂಗೆ ಅಂತಂದರೆ, ಸಾಮೆ ಅಕ್ಕಿ ಚೆನ್ನಾಗಿ 8 hours ನೆನೆಸಿಟ್ಬಿಟ್ಟು ಅದಕ್ಕೆ ರಾಗಿ ಹಿಟ್ಟು, ಸಾಮೆ ಅಕ್ಕಿ ರಾಗಿ ಹಿಟ್ಟು ಎರಡೂ ಹಾಕಿ ತೊಳೆಸಿರೋ ಮುದ್ದೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆದರೆ ಇನ್ನೊಂದು ವಿಷಯ ಏನಂತಂದರೆ, ನೀವು 8 hours ಯಾವುದೇ ಒಂದು ಮಿಲ್ಲೆಟ್ಸ್ ಆಗಲಿ ಅಂದರೆ ಸಿರಿಧಾನ್ಯಗಳನ್ನ 8 hours ನೆನೆಸಿ ಇಡಲೇಬೇಕು ಮಿನಿಮಮ್, ಇಲ್ಲ ಅಂತಂದರೆ ಅದು ಡೈಜೆಸ್ಟ್ ಆಗೋದಿಲ್ಲ.